ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ನನ್ನ ಸ್ವೀಟಿಗೆ ಸಾಮಾನ್ಯ ಹಾಕೋದಿಲ್ಲ, ಏನೂ ತಿಂಡಿ ಅಥವಾ ಅದು ಏನು ಅದ್ರದ್ದು ಫುಡ್ ಇರುತ್ತೋ ನಾನು ಹಾಕೋದಿಲ್ಲ. ಯಾಕೆಂದರೆ ಒಂದು 10:30 11 ಗಂಟೆ ಆಗುತ್ತೆ. ಸೊ ನಮ್ಮ ಮನೆಯವರು ಇದ್ದರೆ ಬೆಳಗ್ಗೆನೇ 8:30ಗೆಲ್ಲ ಬಿಸ್ಕೆಟ್ ಹಾಕಿರ್ತಾರೆ. ಬಟ್ ನಾನು ಇದುವರೆಗೂ ಆಗಿರಲಿಲ್ಲ. ಈಗ ಒಂದು 11:30 ಆಗಿತ್ತು. ಸೊ ಇವಾಗ ಹಾಕ್ತಾಯಿದ್ದೀನಿ. ಇದು ಸಾಮಾನ್ಯ ಎಲ್ಲೂ ಓಡಾಡಲ್ಲ, ಮನೆಯಲ್ಲೇ ಇರುತ್ತೆ, ಆಚೆ ನಾವೆಲ್ಲೂ ಬಿಡೋದಿಲ್ಲ. ಹಾಗಾಗಿ ಅದಕ್ಕೆ ಒಂಥರ ಕೊಬ್ಬಿನಂಶ ಬೆಳೆಯುತ್ತಲ್ಲ. ಸೊ ಒಂದೇ ಕಡೆ ತಿಂದು ಒಂದೇ ಕಡೆ ಇರೋದ್ರಿಂದ ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟೇ ಹಾಕ್ತೀನಿ, ಸ್ವಲ್ಪ ಹೊಟ್ಟೆ ಕಾಯಕ್ಕೆ ಬಿಟ್ಟು. ಇನ್ನು ಅದಕ್ಕೆ ಬಿಸ್ಕೆಟ್ ಆದಮೇಲೆ ನಾನು ಸಾಂಬಾರು ಮಾಡಬೇಕಿತ್ತು. ಸೊ ಹುಳಿಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಹಾಗೆ ಮೊನ್ನೆ ತಂದಿದ್ದು ಬರ್ತಡೆಗೆ ಚಂಪಕಲೆ ಇತ್ತು. ಸೊ ಅದನ್ನು ತಿಂದಿರಲಿಲ್ಲ. ಬೆಳಗ್ಗೆನೇ ನಾನು ಒಂದು ಸ್ವಲ್ಪ ನೋಡಿ ತಿನ್ನೋ ಆಸೆ ಆಯಿತು ಅಂದ್ಬಿಟ್ಟು ಅದನ್ನು ತಿಂದ್ಕೊಂಡು ನನ್ನ ಮಗಳಿಗೊಂದು ಕೊಟ್ಬಿಟ್ಟು ಬಂದೆ. ಇನ್ನು ನಾನು ಮಸಾಲೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ, ಹುಳಿಕಾಳು ಸಾರು ಮಾಡೋಣ ಅಂತ ಹೇಳಿ. ನಾವು ಮೊಳಕೆ ಕಟ್ಟಿದ ಕಾಳು ಅಂದರೆ ಬರೀ ಹುಳಿಕಾಳು ಮಾತ್ರನೇ ನಾನು ಮಾಡೋದು. ಸೊ ಅದನ್ನು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮನೇಲಿ ಇರೋಲ್ಲ, ಖಾಲಿ ಆಗಿಬಿಡುತ್ತೆ. ಕಾಳು ಜೊತೆ ಸಾಂಬಾರು ಮತ್ತು ಅದು ತಿಂದ್ಕೊಂಡೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನಾನು ಯಾವಾಗಲೂ ಮಸಾಲೆ ಸಾರು ಮಾಡೋದಿದ್ರೂ ಅದನ್ನು ಹುರಿದ್ಬಿಟ್ಟೆ ಮಾಡೋದು. ಹಾಗೆ ಮಾಡೋಕ್ಕೆ ಹೋದರೆ ಅದು ಒಂಥರ ಮಸಾಲೆ ಸ್ಮೆಲ್ ಬರುತ್ತೆ. ಇನ್ನೊಂದು ಏನಂದರೆ ಎದೆ ಉರಿನೂ ಬರುತ್ತೆ. ಹಾಗಾಗಿ ಈ ಬಿಸಿಲು ಟೈಮಲ್ಲಿ ಪ್ರತಿಯೊಂದು ಯಾವುದೇ ಮಸಾಲೆ ಸಾಂಬಾರು ಮಾಡಬೇಕಾದ್ರೂ ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ಅದ್ರ ಫ್ಲೇವರು ಮತ್ತು ಸಾಂಬಾರು ಆಗಿರ್ಬೋದು ಹೆಲ್ತಿಗೂ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನಾನು ಹುರಿದ್ಬಿಟ್ಟೆ ಮಾಡೋದು. ಈಗ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಮಸಾಲೆ ಎಲ್ಲ ಹಾಕಿ ಮತ್ತು ಕಾಳನ್ನೆಲ್ಲ ಹಾಕಿ ಒಂದು ಸಲ ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮಸಾಲೆನ ಸೇರಿಸ್ಕೊಂಡು ಕುದಿಸ್ಕೊಳ್ಳೋದು. 1-2 ವಿಷಲ್ ಹೊಡಿಸ್ಕೊತೀನಿ. ಈಗ ಆಲ್ರೆಡಿ ಆಗಿದೆ. ಆದಷ್ಟು ನಾನು ತೆಳುವಿಗೆ ಮಾಡ್ಕೊಳ್ತೀನಿ, ತುಂಬ ಗಟ್ಟಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಒಂದು ಕುದಿಸ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಇದ್ರ ಜೊತೆಗೆ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಗಸಗಸೆನೂ ಹಾಕ್ತೀನಲ್ಲ, ಗಸಗಸೆ ಬಂದು ಸಾಂಬಾರು ತಿಕ್ನೆಸ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ನೀರಾಗೆ ಮಾಡ್ಕೊಳ್ತೀನಿ. ಇನ್ನು ಸ್ವೀಟ್ ತಂದಿದ್ವಲ್ಲ ಬರ್ಡೇಗೆ, ಅದ್ರದ್ದು ಪೇಡನೂ ಹಾಗೇ ಇತ್ತು. ನನ್ನ ಮಗಳು ತಿಂದಿರಲಿಲ್ಲ. ಸೊ ಇವಾಗ ನೋಡಿದ್ಲಲ್ಲ, ಹಾಗಾಗಿ ಅದನ್ನೇ ಓಪನ್ ಮಾಡಿಕೊಡು ಅಂತ ಹೇಳಿದೆ. ಅದ್ರ ಖುಷಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಉಳಿದಿರೋ ತೆಂಗಿನಕಾಯಿನ ಇದೇ ರೀತಿಯೇ ಸ್ಟೋರ್ ಮಾಡಿಡೋದು. ಒಂದು ಬೌಲಿಗೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಅದನ್ನೇನು ಕ್ಲೀನ್ ಮಾಡಿಟ್ಟಿದ್ದೆ ತೆಂಗಿನಕಾಯಿನ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಈ ಥರ ಒಂದು ಬೌಲಿಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಇದು ಒಂದು 15 ಡೇಸ್ ಅಂತೂ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ. ಈ ಥರ ವೀಕ್ಲಿ 2 ಟೈಮ್ಸ್ ನಾವು ಇದನ್ನು ನೀರು ಚೇಂಜ್ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ, ಅಂದರೆ ಏನೂ ಹಾಳಾಗೋದಿಲ್ಲ. ಬರೀ ತೆಂಗಿನಕಾಯಿ ತೊಗೊಂಡೋಗಿ ಹಂಗೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಖಂಡಿತ ಒಂಥರ ಬ್ಲ್ಯಾಕ್ ಥರ ಫಂಗಸ್ ಥರ ಆಗಿರುತ್ತೆ. ಸೊ 1-2 ದಿನ ಇಟ್ಟಿದ್ದೆ, ಈಗ ಅದೇ ಥರನೇ ಆಗಿತ್ತು. ಹಾಗಾಗಿ ಅದನ್ನು ತೊಳೆದು ಕಟ್ ಮಾಡಿ ಈಗ ಉಪ್ಪು ಹಾಕಿ ಇಟ್ಟಿದ್ದೀನಿ. ಒಂದು 15 ಡೇಸ್ ಬರುತ್ತೆ. ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ತೆಂಗಿನಕಾಯಿ. ಆ್ಯಂಡ್ ತುಂಬ ಬಿಸಿಲು ಇದ್ದಿದ್ದರಿಂದ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳಿ ಕರ್ಬೂಜ ಹಣ್ಣಿತ್ತು ಒಂದು. ಸೊ ಅದನ್ನು ಜ್ಯೂಸ್ ಮಾಡೋಣ ಅಂತೇಳಿ ಆರ್ಗಾನಿಕ್ ಬೆಲ್ಲದ ಪುಡಿ ಇತ್ತು. ಸೊ ಅದನ್ನು ಹಾಕಿನೇ ನಾನು ಮಾಡ್ತಾಯಿದ್ದೀನಿ. ಹಾಗೆ ಉಳಿದಿರೋ ಕೆಲಸನೆಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಇವತ್ತಿನ ದಿನ ಹಾಗೆ ಹೋಯಿತು. ಇನ್ನು ಮಾರನೇ ದಿನ ಬೆಳಗ್ಗೆ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಿರ್ಬೇಕಾದ್ರೆ ಏನು ತಿಂಡಿ ಮಾಡೋಣ ಅಂತ ಗೊತ್ತಾಗಿರಲಿಲ್ಲ. ಸೊ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಮನೇಲೇ ಇದ್ರೆ ನಿಧಾನ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡೆ. ಚಪಾತಿ ಮಾಡ್ತೀನಿ ಅಂತ ಗೊತ್ತಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದೀನಿ. ಸಾಮಾನ್ಯ ಯಾರೂ ನಮ್ಮ ಮನೇಲಿ ಕಾಫಿ ಕುಡಿಯಲ್ಲ, ನಾನು ಒಬ್ಬಳೇ. ಹಾಗಾಗಿ ನಾನೊಂದು ಕಪ್ ಕಾಫಿ ಕುಡ್ದು ಉಳಿದಿರೋದು ಎತ್ತಿಟ್ಟೆ. ಯಾಕೆಂದರೆ ನನಗೊಂದು ಅಭ್ಯಾಸ ಇದೆ, ಕಾಫಿನ ಅಂದರೆ ಚಪಾತಿ ಏನಾದರೂ ಮಾಡಿದ್ರೆ ಅದರಲ್ಲಿ ಹತ್ಕೊಂಡು ತಿಂತೀನಿ. ಹಾಗಾಗಿ ನನಗದು ಬೇಕೇ ಬೇಕು. ಕಾಫಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಇನ್ನು ಚಪಾತಿಗೆ ಜೊತೆಗೆ ಸೈಡ್ ಡಿಶ್ಗೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಪಲ್ಯ ಮಾಡೋಕ್ಕೆ ಅಂತ ಹೇಳಿ ಈರುಳ್ಳಿ ಪಲ್ಯ ಮಾಡೋಣ ಅಂದ್ಕೊಂಡೆ. ತುಂಬ ಈರುಳ್ಳಿ ಇತ್ತು, ಸಣ್ಣ ಈರುಳ್ಳಿ, ಬಟ್ ಅದನ್ನು ಬಿಡಿಸೋದೇ ಭಾಳ ಕಷ್ಟ. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡೋಣ. ಮತ್ತು ಆಲ್ರೆಡಿ ಪಾಪು ಬೇರೆ ಹೇಳ್ತಾ ಇದ್ಲು ಕೆಲಸ ಅಂತೂ ಆಗಲ್ಲ, ಹಾಗಾಗಿ ಬೇಗ ಮಾಡ್ಕೊಬಿಡೋಣ ಅವಳು ಎದ್ದೋಳಷ್ಟೊತ್ತಿಗಳು ಅಂತ ಹೇಳಿ ಬೇಗ ಹೆಚ್ಚಿಟ್ಕೊಂಡೆ ಎಲ್ಲದನ್ನು. ಹಾಗೆ ನಾನು ಕೆಲಸ ಮಾಡ್ಕೊಳ್ತಾನೆ ಆವಾಗಲೇ ಅಲ್ಲೆಲ್ಲ ಒರೆಸ್ಕೊಬಿಡ್ತೀನಿ. ಯಾಕೆಂದರೆ ತುಂಬ ಮೆಸ್ಸಿ ಅನಿಸುತ್ತೆ, ಇರಿಟೇಟ್ ಅನ್ನಿಸ್ತಿರುತ್ತೆ. ಹಂಗಾಗಿ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇದನ್ನೆಲ್ಲ ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಂಡೆ. ಬ್ರೌನ್ ಆದಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿ ಏನೂ ಹಾಕಲ್ಲ ನಾನು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಲೈಟಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡೆ.
ಅಷ್ಟೊತ್ತಿಗಾಗಲೇ ನನ್ನ ಪಾಪು ಎದ್ಬಿಟ್ಟಿದ್ಲು. ಮತ್ತೆ ಅವಳಿಗೆ ಮಲಗ್ಸೋಕ್ಕಾಗಲಿಲ್ಲ. ನಾನು ಎದ್ದಿದ್ದೆ ಮಲಗಿಸ್ಬಿಡ್ತೀನಿ ಒಂದ್ಸಲ ಕೆಲಸ ಆಗೋವರೆಗೂ. ಸೊ ಈಗ ಆಗಲಿಲ್ಲ, ಹಂಗೆ ಬಂದೆ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಮಲಗಿಸ್ಬಿಟ್ಟು ಬಂದೆ. ಇನ್ನೂ ಮಲಗಿರಲಿಲ್ಲ ಅವಳು. ನಮ್ಮ ಮನೆಯವ್ರು ಎತ್ಕೊಳ್ಳಿ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಬಿಟ್ಬಿಟ್ಟು ಬಂದೆ. ಅಷ್ಟೊತ್ತಿಗಾಗಲೇ ಚಪಾತಿ ಮಾಡಿಬಿಡೋಣ ಅಂತ ಹೇಳಿ, ಆದ್ರೂ ಅವಳು ಮಲಗಿರಲಿಲ್ಲ. ಮತ್ತೆ ಹೋಗಿ ಅವಳಿಗೆ ಮಲಗಿಸಿ ಆಮೇಲೆ ಬಂದು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಚಪಾತಿ ಅಂತ ಸ್ವಲ್ಪ ಲೇಟೇ ಆಗುತ್ತೆ. ಇನ್ನೇನಿಲ್ಲ, ಯಾರೂ ಅಂದರೆ ಕೆಲ್ಸಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ರಲ್ಲ ಎಲ್ಲ. ಸಂಡೇ ಬೇರೆ ಸ್ಕೂಲ್ ಇರಲಿಲ್ಲ, ಹಾಗಾಗಿ ನಿಧಾನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಚಪಾತಿ ತಿಂದ್ಕೊಳ್ತಾನೆ ಎಲ್ಲಿಗಾರ ಹೋಗಬೇಕು ಅಂತ ತುಂಬ ದಿನ ಆಗಿತ್ತು. ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಸಣ್ಣ ಮಗು ಇಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ. ಹಂಗಾಗಿ ಪಾರ್ಕಿಗಾದರೆ ಹೋಗೋಣ ಅಂದರೆ ನಮ್ಮ ಜನ್ನಾಪುರದಲ್ಲಿರೋ ಪಾರ್ಕು, ಗಾಂಧಿ ಪಾರ್ಕು, ಆನೆ ಪಾರ್ಕು ಅದಂತೂ ನೋಡಿ ನೋಡಿ ಸಾಕಾಗಿದೆ. ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಕೇಳ್ತಾ ಇದ್ವಿ. ಕೊನೆಗೂ ನಮ್ಮ ಮನೆಯವರು ಹೊಸ್ದಾಗಿರೋ ಒಂದು ಪಾರ್ಕಿಗೆ ಕರ್ಕೊಂಡೋಗಿದ್ರು. ಬಟ್ ನಾನಂತೂ ಅದು ಯಾವತ್ತೂ ನೋಡಿರಲಿಲ್ಲ. ಹೋಗೋಣ ಅಂತ ಹೇಳಿ ಬೇಗನೆ ಮಗುಗೆ ಸ್ನಾನ ಮಾಡಿಸ್ತಿದ್ದೆ. ನಾನು ಈ ಥರನೇ ಮಗುವಿಗೆ ಸ್ನಾನ ಮಾಡಿಸೋದು. ಪಾಪುಗೆ ಒಂದು ತಿಂಗಳು ಅಷ್ಟೇ ಬೇರೆಯವ್ರು ಮಾಡಿಸಿದ್ದು. ಸೊ ಅದು ಬಿಟ್ಟರೆ 1 ತಿಂಗಳು ಆದಮೇಲೆ ನಾನೇ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ 1 ತಿಂಗಳು ನಾನು ಯಾಕೆ ಮಾಡಿಸಿಲ್ಲ ಅಂತಂದರೆ ಬಾಣಂತಿ ಅಲ್ವಾ, ಸೊ ನೀರಲ್ಲೆಲ್ಲ ತುಂಬ ಆಡಬಾರ್ದು, ಕೈ ಇಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಬೇರೆಯವರಿಗೆ ನಮ್ಮ ಅತ್ತೆಯವರು ಹೇಳಿದರು. ಇನ್ನು 1 ತಿಂಗಳು ಆದಮೇಲೆ ನಾನೇ ಎಲ್ಲ ಪಾಪುಗೆ ಮಾಡಿಸ್ತಾ ಇದ್ದಿದ್ದು. ಈ ಥರ ಕೊಬ್ಬರಿ ಎಣ್ಣೆನೇ ಬಿಸಿ ಮಾಡಿಕೊಂಡು ಸೊ ಈ ಥರ ಚೆನ್ನಾಗೆ ಮಸಾಜ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗೆ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂದರೆ ಕೊಬ್ಬರಿ ಎಣ್ಣೆನ ಕಿವಿಗೆ ಅಂದರೆ ಸ್ವಲ್ಪ ಉಗುರು ಬಿಚ್ಚಿ ಮಾಡಿಕೊಂಡು ಕಿವಿಗೆ ಹಾಕಬೇಕು. ಕಿವಿಗೆ ಹಾಕೋದ್ರಿಂದ ಒಳಗಡೆ ಇರೋ ಕೊಳೆನೂ ಸಹ ಹಾಗೆ ಆಚೆ ಬರುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಅಡ್ವಾಂಟೇಜು, ಈಗ ನಾವು ನೀರು ಹಾಕಿ ಸ್ನಾನ ಮಾಡಿಸ್ತೀವಿ, ಕಿವಿಗೆಲ್ಲ ನೀರು ಹೋಗುತ್ತೆ. ಹಂಗೆ ಹೋಗ್ಬಾರ್ದು, ಕಿವಿಗೆ ನೀರು ಹೋಗ್ಬಾರ್ದು. ಸೊ ಈ ಥರ ಎಣ್ಣೆ ಹಾಕಿ ನಾವು ಸ್ನಾನ ಮಾಡಿಸೋದ್ರಿಂದ ನೀರು ಜಾರ್ಕೊಂಡ್ಬಿಡುತ್ತೆ, ಕಿವಿಯಲ್ಲಿ ನಿಲ್ಲಲ್ಲ. ಹಾಗಾಗಿ ಕೊಳೆಗೂ ಆಚೆ ಬರುತ್ತೆ ಮತ್ತು ನೀರು ಜಾರ್ಕೊಳ್ಳುತ್ತೆ. ಹಂಗಾಗಿ ಮಸ್ಟ್ ಆ್ಯಂಡ್ ಶುಡ್ ನಾವು ಕಿವಿಗೆ ಎಣ್ಣೆ ಹಾಕಲೇಬೇಕಾಗುತ್ತೆ. ಆ್ಯಂಡ್ ಹಾಗೆಯೇ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಹೊಟ್ಟೆ ಹತ್ರ ಮತ್ತು ಕೈ ಹತ್ರ ಎಲ್ಲ ಎಳೆದು ಬಿಡಬೇಕಾಗತ್ತೆ. ಆ್ಯಕ್ಚುಲಿ ಬೇರೆಯವ್ರು ಸ್ನಾನ ಮಾಡಿಸ್ಬೇಕಾದ್ರೆ ಈ ಥರ ಎಲ್ಲ ಎಳೆದು ಬಿಡ್ತಾ ಇರಲಿಲ್ಲ. ಸುಮ್ಮನೆ ಎಣ್ಣೆ ನೀರು ಅಷ್ಟೇ ವೇಸ್ಟ್ ಆಗಿದ್ದು 1 ತಿಂಗಳಲ್ಲಿ ಪಾಪುಗೆ. ಬರೀ ಸುಮ್ಮನೆ 2 ನಿಮಿಷ 2 ಸೆಕೆಂಡು ಇರಲಿಲ್ಲ ಅನಿಸುತ್ತೆ. ಹಿಂಗೆ ಬಂದು ಹಿಂಗೆ ಸ್ನಾನ ಮಾಡಿಸ್ಬಿಟ್ಟು ಹಿಂಗೆ ಹೋಗ್ತಾಯಿದ್ರು. ನನಗೆ ಅಷ್ಟೊಂದು ಸಫಿಷಿಯೆಂಟ್ ಅಂತ ಅನ್ನಿಸ್ಲಿಲ್ಲ ಅವ್ರ ಹತ್ರ ಸ್ನಾನ ಮಾಡಿಸೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಮಾಡ್ಸೋಕ್ಕಾಗಲ್ಲ, ಒಂದು ಕಾರಣಕ್ಕೋಸ್ಕರ ಮಾಡಲೇಬೇಕಾಯಿತು. ಸೊ ಅವ್ರು ಬಿಟ್ಟಾದಮೇಲೆ ನಾನು ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅವ್ರು ಸ್ನಾನ ಮಾಡಿಸ್ಬೇಕಾದ್ರೆ ಕೈಯೂ ಸಹ ನನ್ನ ಮಗಳು ಎತ್ತುತ್ತಾ ಇರಲಿಲ್ಲ. ನಮ್ಮ ಪಾಪು ಹಂಗೆ ಇಟ್ಕೊಳ್ತಾ ಇದ್ಲು. ಅಂದರೆ ಎಳೆದು ಸ್ವಲ್ಪ ಸ್ನಾನ ಮಾಡಿಸ್ಬೇಕಾಗತ್ತೆ. ಅವ್ರು ಹಂಗೆ ಮಾಡ್ತಾನೆ ಇರಲಿಲ್ಲ. ಸುಮ್ಮನೆ ಹಿಂಗೆ ಮಸಾಜ್ ಮಾಡಿಬಿಟ್ಟು ಹೋಗ್ಬಿಡೋರು, ಸ್ನಾನ ಮಾಡಿಸಿ ಸುತ್ತಬಿಟ್ಟು ಹೋಗ್ಬಿಡೋರು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೀಗ ಕ್ಲೀನಾಗಿ ನೀಟಾಗಿ ತಿಕ್ಕಿ ಈ ಥರ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಈ ಥರ ಕಾಲೆಲ್ಲ ಒಂಥರ ಬೆಂಡಾದಂಗೆ ಆಗಿರುತ್ತೆ ಅಲ್ವಾ, ಈ ಥರ ಎಣ್ಣೆ ತೊಗೊಂಡು ಸ್ವಲ್ಪ ತುಂಬ ಅದುಂಬಾರ್ದು, ಲೈಟಾಗಿ ಈ ಥರ ಎಳಿಬೇಕು. ಮತ್ತು ಆಪೋಸಿಟ್ ಕೈ ಮತ್ತು ಕಾಲಿಟ್ಕೊಂಡು ಸಹ ಎಳ್ಕೋಬೇಕು. ಸೊ ಎಳೆದಾದಮೇಲೆ ಈ ಥರ ನಿಧಾನಕ್ಕೆ ಹಿಂದೆಗಡೆ ಕೈ ಜಾರುತ್ತೆ, ಸ್ವಲ್ಪ ನಿಧಾನ ಹಿಡ್ಕೊಂಡು ಆ ಕಡೆ ಹಿಂದೆ ಉಲ್ಟಾ ಮಲಗಿಸ್ಕೊಂಡು ಬೆನ್ನೆಲ್ಲ ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿ ಕೈ ಕಾಲೆಲ್ಲ ಹಿಂಗೆ ನೀಟಾಗಿ ಒಂಥರ ಅವ್ರಿಗೂ ಎಕ್ಸಸೈಸ್ ಆದಂಗೆ ಆಗಬೇಕಲ್ಲ, ಮೈಕೈ ನೋವಿರುತ್ತೆ, ಎಲ್ಲರೂ ಎತ್ಕೊಳ್ಳೋದು. ಹಾಗಾಗಿ ಸೊ ಕೈ ಕಾಲು ಈ ಥರ ಎಲ್ಲ ನೀಟಾಗಿ ಮಾಡಬೇಕು. ಈಗ ಹೊಟ್ಟೆ ಹತ್ರ ಎಲ್ಲ ಈ ಥರ ಮಾಡೋದ್ರಿಂದ ಅವರಿಗೆ ಹೊಟ್ಟೆ ಹತ್ರ ಮೋಷನ್ ಹೋಗೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಸಾಜ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅಂತಾರೆ. ಇಲ್ಲ, ನಾನು ಬಿಡೋದಿಲ್ಲ. ಏಕೆಂದರೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಎಣ್ಣೆ ಹಚ್ಚಿ ಮಾಡೋದ್ರಿಂದ ನಾನು ಪ್ರತಿ ಸಲನೂ ತಲೆ ಸ್ನಾನ ಮಾಡಿಸ್ಬೇಕಾದ್ರೂ ನಾನು ಎಣ್ಣೆ ಹಚ್ಚಿನೇ ಮಾಡಿಸೋದು. ಮಗು ಇನ್ನೂ ಚಿಕ್ಕವಳಲ್ಲ, ಎಣ್ಣೆ ಸ್ನಾನದಲ್ಲೇ ಮಕ್ಕಳು ಬೆಳೆಯೋದು ಅಂತಾರೆ. ಹಾಗಾಗಿ ಎಣ್ಣೆ ಸ್ನಾನ ಹಚ್ಚಿನೇ ಮಾಡೋದು. ಆ್ಯಂಡ್ ಈ ಥರ ನಾನು ಮಲಗಿಸ್ಕೊಂಡು ಮಕ್ಕಳಿಗೆ ಮಾಡಿಸ್ತೀನಿ. ಸಣ್ಣದು ಸ್ಟಾರ್ಟಿಂಗ್ ಮಾಡಿಸ್ತೀರಾ ಅಂತಂದರೆ ಸಣ್ಣದು ಯಾವ್ದಾದ್ರು ಗ್ಲಾಸ್ ಇಟ್ಕೊಂಡು ತಲೆಗೆ ಹಾಕಿ. ಈಗ ನನ್ನ ಮನೇಲಿ ಈಗ ನಾನು ಒಬ್ಬಳೇ ನನ್ನ ಪಾಪಗೆ ಮಾಡಿಸ್ತಾ ಇರೋದು. ಆ್ಯಕ್ಚುಲಿ ನನ್ನ ಮಗಳು ಈಗ 4 ತಿಂಗಳಲ್ವ, 4 ತಿಂಗಳು ತಲೆ ಬೇರೆ ಎತ್ತುತ್ತಿದ್ದಾಳೆ. ಹಾಗಾಗಿ ಸ್ವಲ್ಪ ತಲೆ ಅದ್ಮೇಲೆ ಕೆಳಗೆ ಹಾಕಬೇಕು, ಇಲ್ಲಾಂದರೆ ನೀರು ಹೋಗ್ಬಿಡುತ್ತೆ ಬಾಯಿಗೆ ಮೂಗಿಗೆ. ಹಾಗಾಗಿ ಸ್ವಲ್ಪ ತಲೆ ಹಿಡಿದು ಮಾಡ್ತೀನಿ. ಚಿಕ್ಕ ಪಾಪು ಅಂದರೆ ಬೇಕಾದರೆ ಹಾಗೆ ಮಲ್ಕೊಂಡಿರುತ್ತೆ, ತಲೆ ಎತ್ತಲ್ಲ, ಮಾಡ್ಬೋದು.
ಚಿಕ್ಕ ಪಾಪಲ್ಲಿ ಯಾರಾದರೂ ಒಬ್ರು ಇರಲೇಬೇಕಾಗತ್ತೆ ನೀರು ಹಾಕೋದಕ್ಕೆ. ಈಗ ಒಂದು 4 ತಿಂಗಳು ಆಯ್ತಲ್ಲ, 4 ತಿಂಗಳು ಆಗಕ್ಕೆ ಬಂತಲ್ಲ, ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ. ಸೊ ತಲೆಗೇ ಕ್ಲೀನಾಗಿ ಬಿಸಿ ಬಿಸಿ ಒಂದು 3-4 ಸಲ ಕ್ಲೀನಾಗೆ ನೀರು ಹಾಕ್ಬಿಡ್ಬೇಕು. ನೀರು ಹಾಕಾದ್ಮೇಲೆ ಈಗ ಮೈ ಸ್ನಾನ ಮಾಡ್ಕೊಳ್ತೀನಿ. ಮೈ ಸ್ನಾನ ಮಾಡಿಸೋದಕ್ಕೆ ಕ್ಲೀನಾಗಿ ಸೋಪ್ ಹಾಕ್ತೀನಿ. ಸಾಮಾನ್ಯ ಈ ಬೇಬಿ ಸೋಪ್ಗಳಲ್ಲೆಲ್ಲ ತುಂಬ ನೊರೆ ಬರೋದಿಲ್ಲ, ಸ್ವಲ್ಪನೇ ನೊರೆ ಬರೋದು. ಆ್ಯಂಡ್ ಇದರೊಳಗೆ ಏನಂದರೆ ಹಚ್ಚಿರ್ತೀವಲ್ಲ ನಾವು ತುಂಬ, ಹಂಗಾಗಿ ಅದು ಜಿಡ್ಡು ಹೋಗಲ್ಲ, ಹಂಗಾಗಿ ನೊರೆನೇ ಬರಲ್ಲ ಅದರೊಳಗೆ. ಒಂದು 3-4 ಸಲ ನಾವು ಚೆನ್ನಾಗೆ ಸೋಪ್ ಹಚ್ಚಿದ ಮೇಲೇ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋದು. ನೊರೆ ಬರಲ್ಲ ಅಲ್ಲ, ಒಂದು 3 ಸಲ ಅಂತೂ ಚೆನ್ನಾಗಿ ಒಂದು ಸ್ವಲ್ಪ ಸೋಪ್ ಹಾಕಿ ತಿಕ್ಕಬೇಕಾಗತ್ತೆ. ಇಲ್ಲಾಂದರೆ ಬಾಡಿ ಪಾಪು ಮೈ ಫುಲ್ಲು ಹಂಗೆ ಜಿಡ್ಡಾಗೇ ಇರುತ್ತೆ. ಒಂದು 3 ಸಲ ನಾನು ಹೀಗೆ ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಳ್ತೀನಿ. ಕೆಲವೊಬ್ಬರು ಸ್ನಾನ ಮಾಡಿಸ್ತಾನೆ ತಿಕ್ಕಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಕೆಲವೊಬ್ಬರು ಅರಿಶಿನ ಮತ್ತು ಕಡಲೆ ಹಿಟ್ಟನ್ನು ಹಚ್ಚಿ ಸ್ನಾನ ಮಾಡಿಸ್ತಾರೆ, ಬೆಳ್ಳಗೂ ಆಗುತ್ತೆ ಮಗು ಅಂತ ಹೇಳಿ. ಸೊ ಅದನ್ನೆಲ್ಲ ಹಚ್ಚಿ ಮಾಡಿಸೋ ಅಷ್ಟು ಸಮಯ ಇಲ್ಲ, ಹಾಗಾಗಿ ಸೋಪ್ ಹಾಕಿ ಮಾಡ್ತಿರೋದು. ಮೊದಲಿಂದನೂ ನನ್ನ ದೊಡ್ಡ ಮಗಳಿಗೂ ಮಾಡಿಸಿರಲಿಲ್ಲ, ಸೊ ಈ ಮಗಳಿಗೂ ಆ ಥರ ಮಾಡಿಸಿಲ್ಲ. ಮತ್ತು ಕಲರ್ ಬರ್ತಾರೆ ಮಕ್ಕಳು ಅಂತ ಮಾಡ್ತಾರೆ. ನನ್ನ ಮಗಳು ಆಲ್ರೆಡಿ ಕಲರ್ ಇದ್ದಾಳೆ, ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಸೋಪ್ ಹಾಕಿನೇ ಮಾಡಿಸ್ತಾ ಇದ್ದೀನಿ. ಈಗ ಇನ್ನೊಬ್ರು ಯಾರಾದರೂ ಇದ್ದರೆ ತಲೆಗೆ ಇಟ್ಕೊಂಡು ಒಂದು 3 ಸಲ ತಲೆ ಮೇಲಿಂದ ನೀರು ಹಾಕ್ತಾರೆ. ಸೊ ಈಗ ನಾನೇ ಮಾಡಿಸೋದ್ರಿಂದ ಯಾರೂ ಇಲ್ದಿರ ನಾನೇ ಮಾಡಿಸ್ತಾ ಇರೋದ್ರಿಂದ ಆ ಥರ ಆಗೋಲ್ಲ. ಏನು ಸ್ಟಾರ್ಟಿಂಗ್ ನಾನು ಮುಗಿಸ್ಬಿಟ್ಟು ಸ್ನಾನ ತಲೆಗೆ ಹಾಕಿದ್ನೋ ಅದೇ ನೀರೇ. ಇನ್ನು ಬಾಯಲ್ಲಿರೋ ಕಫ ಎಲ್ಲ ತೆಗೆದು ಆವಾಗ ಒಂದು ಸ್ವಲ್ಪ ಮೂಗಿಂದೆಲ್ಲ ಎತ್ತಿದ್ದೆ. ಸ್ನಾನ ಮಾಡಿಸಿ ಆದಮೇಲೆ ಈಗ ಬಂದು ಒರೆಸ್ತಾ ಇದ್ದೀನಿ. ಅವಳು ಕೆಳಗೆ ಮಳಿಸಿದ್ದೆ, ಒಂದೇ ಸಲ ಅಳ್ತಾಳೆ. ಒಂದು ಸ್ವಲ್ಪ ಹಾಲು ಕೊಡಿಸಿ ಸಮಾಧಾನ ಮಾಡಿಸ್ದೆ. ಸಮಾಧಾನ ಆಯಿತು ಪಾಪನು. ಏನು ಹಾಸ್ಪಿಟಲಲ್ಲಿ ಈ ಕ್ರೀಮ್ ಬರ್ಕೊಟ್ಟಿದ್ರು, ಡರ್ಮಾಡಿಯೋರ್ದು ಕ್ರೀಮ್ ಕೊಟ್ಟಿದ್ದರು, ಬಾಡಿ ಲೋಷನ್ ಅಂತ. ಅಂದರೆ ಮಾಯಿಶ್ಚರೈಸರ್ ಆಗಿಯೂ ಇದು ಕೆಲಸ ಮಾಡುತ್ತೆ. ಆ್ಯಂಡ್ ನಮಗೇನಂದರೆ ಹಾಸ್ಪಿಟಲ್ ಸಜೆಷನ್ ಮಾಡಿದ್ದೇನು ಅಂದರೆ ಪೌಡರ್ ಹಾಕಬೇಡಿ, ಈಗಲೇ ಒಂದು 3 ಮಂತ್ವರೆಗೂ ಪೌಡರ್ ಹಾಕಬೇಡಿ, ಈ ಕ್ರೀಮ್ ಏನು ಕೊಟ್ಟಿದ್ದೀವೋ ಇದನ್ನೇ ಹಾಕಿ ಒಂದು 3 ಮಂತ್ ಆಗೋವರೆಗೂ ಅಂತ ಹೇಳಿದರು. ಯಾಕೆ ಅಂದರೆ ಪೌಡರ್ ಹಾಕೋದ್ರಿಂದ ಮಕ್ಕಳದು ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಅದೆಲ್ಲ ತೂತದೊಳಗೆ ಹೋಗ್ಬಿಡುತ್ತೆ. ಅಂದರೆ ರಂಧ್ರಗಳಿರುತ್ತೆ ಸಣ್ಣ ಮಕ್ಕಳಲ್ವ, ಮತ್ತು ಸ್ಕಿನ್ ಅಲರ್ಜಿ ಆ ಥರದ್ದು ಏನಾದ್ರು ಬರುತ್ತೆ, ಪೌಡ್ರ್ ಹಾಕ್ಬೇಡಿ ಅಂದಿದ್ರು. ಬಟ್ ಈಗೆಲ್ಲ ಎಲ್ಲಿ ಕೇಳ್ತೀವಿ, ಇತ್ತೀಚೆಗೆಲ್ಲ ಅದನ್ನೆಲ್ಲ ಹೇಳ್ತಿರೋದು. ನಾವೆಲ್ಲ ನಮ್ಮ ದೊಡ್ಡ ಪಾಪುಗೆಲ್ಲ ಆಲ್ರೆಡಿ ಹಾಕಿದ್ವಿ, ಹಾಗಾಗಿ ಅವರೆಲ್ಲ ಅಷ್ಟು ಹೇಳೋದೆಲ್ಲ ಕೇಳಿಲ್ಲ. ನಾರ್ಮಲಾಗಿ ಪೌಡ್ರೆಲ್ಲ ಮೊದಲಿಂದನೂ ಹಾಕ್ತಾನೆ ಇರೋದು. ಕ್ರೀಮ್ ಹಾಕಿದ್ಮೇಲೆ ಪೌಡ್ರ್ ಹಾಕ್ತೀವಿ, ಏನೂ ತೊಂದರೆ ಇಲ್ಲ. ಜಾನ್ಸನ್ಸ್ ಬೇಬಿ ಪೌಡರ್ ಬರೋದು ಈಗ ಅದು ಬರ್ತಾಯಿಲ್ಲ ಜಾಸ್ತಿ, ಹಿಮಾಲಯ ಬರ್ತಾ ಇದೆ. ಸೊ ಅದು ಚೆನ್ನಾಗಿದೆ ಸಣ್ಣ ಮಕ್ಕಳಿಗೆ, ಸಾಫ್ಟಾಗಿ ಪೌಡರು. ಸೊ ಅದು ಇಟ್ಟಾದಮೇಲೆ ಪಾಪುಗೆ ಹಾಲು ಕುಡಿಸಿ ಮಲಗಿಸಿ ಎದ್ದಿದ್ದಾಗ ಮುಖಕ್ಕಂತೂ ಯಾವುದೇ ಮೇಕಪ್ ಮಾಡೋಕ್ಕಾಗಲ್ಲ, ಹಣೆಗೆ ಏನೂ ಇಡೋಕ್ಕಾಗಲ್ಲ. ಕೆಲವೊಬ್ಬರು ಮಲಗಿರ್ಬೇಕಾದ್ರೆ ಹಣೆಗೇನು ಇಡಬಾರ್ದು ಅಂತ ಹೇಳ್ತಾರೆ. ಹೆಂಗಿದ್ರು ಸರಿ ಹಂಗೆ ಎಚ್ಚರಿಕೆ ಇರಬೇಕಾದ್ರೂ ಇಡ್ರಿ, ಆ ಕಡೆ ಅಲ್ಲಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದಿನ್ನೂ ಚೆನ್ನಾಗಿ ಇಷ್ಟ ಆಗೋಲ್ಲ ನನಗೆ, ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಹಾಲು ಕುಡಿಸ್ದೆ. ಸೊ ಅವಳು ಹಂಗೆ ಮಲ್ಕೊಂಡ್ಲಲ್ಲ, ಈಗ ನಾನು ಐಲೈನರಲ್ಲಿ ನೀಟಾಗಿ ಹಣೆಗೆ ಇಡ್ತಾ ಇದ್ದೀನಿ. ನೀಟಾಗಿ ಇಟ್ಟು ನಾವು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇಡೋದು, ಆಮೇಲೆ ಇಡೋಲ್ಲ, ಹಣೆಗೆಲ್ಲ ಇಡೋಲ್ಲ, ಮಗು ಇರಬೇಕಾದ್ರೆ ಅಷ್ಟೇ ಇಡೋದು. ಇನ್ನು ಬಡ್ಸ್ ಇರುತ್ತಲ್ಲ, ಹೇರ್ ಬಡ್ಸ್ ತೊಗೊಂಡು ಸಾಫ್ಟ್ ಇರುತ್ತೆ ಕಾಟನ್, ಹಾಗಾಗಿ ಅದರಲ್ಲೇ ನಾನು ಇದಕ್ಕೆ ಐಬ್ರೋಗೆ ನಾನು ಹಾಕ್ಕೊಳ್ಳೋದು. ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಲ್ಲ, ಐಬ್ರೋಸ್ನ ನಾನು ಈ ಥರನೇ ಕಣ್ಕಪ್ಪಲ್ಲಿ ಕ್ಲೀನಾಗಿ ಬಡ್ಸಲ್ಲೇ ಹಾಕೋದು. ಸೊ ಹಾಕಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ಪೌಡ್ರೆಲ್ಲ ಒಂದು ಸ್ವಲ್ಪ ಅದ್ರ ಮೇಲೆ ಹಾಕ್ತೀನಿ, ಇಲ್ಲಾಂದರೆ ಸ್ಪ್ರೆಡ್ ಆಗಿಬಿಡತ್ತೆ ಅಂತ ಹೇಳಿ ಅದನ್ನು ಪೌಡ್ರೆಲ್ಲ ಹಾಕಿದ್ದೀನಿ. ಸಾಮಾನ್ಯ ನಾನು ಸ್ನಾನ ಆಗ್ತಿದ್ದಂಗೆ ಸಾಂಬ್ರಾಣಿ ಹೊಗೆ ಕೊಡ್ತಿದ್ದೆ. ಬಟ್ ಈಗ ರೀಸೆಂಟಾಗಿ ಬಿಟ್ಬಿಟ್ಟೆ. ಯಾಕೆಂದರೆ ಈಗ ದೊಡ್ಡೋಳಾದಮೇಲೆ ಅವಳು ಸಾಂಬ್ರಾಣಿ ಹೊಗೆ ಕೊಡಬೇಕಾದ್ರೆ ನಿಗಿರ್ತಾಳೆ ಮೇಲ್ಗಡೆ, ಮತ್ತು ಮಿಸ್ಸಾಗಿ ಕೈ ಜಾರಿಬಿಡತ್ತೆ ಅಂತ ಹೇಳಿ ಅದನ್ನು ಆಗ್ತಾಯಿಲ್ಲ. ಪಾಪು ಒಂದು 3-3.5 ತಿಂಗಳು ಅಷ್ಟೇ ಲಾಸ್ಟು, ಆಮೇಲೆ ಕೊಡೋಕ್ಕೆ ಬರೋಲ್ಲ. ಅದು ಕೊಟ್ಟರೆ ತುಂಬ ಹೆಲ್ತಿಗೆ ಒಳ್ಳೇದು, ಅಂದರೆ ಶೀತ ಆ ಥರದ್ದೆಲ್ಲ ಆಗೋಲ್ಲ. ಬಟ್ ಕೊಡಬೇಡಿ ಅಂತಾರೆ ಅದನ್ನು, ಬಟ್ ಅದು ಕೊಟ್ಟರೆ ಒಳ್ಳೆಯದು. ಸಾಮಾನ್ಯ ತಲೆ ಎಲ್ಲ ಒಣಗಿರಲ್ವಲ್ಲ, ಶೀತ ಹಿಡಿದ್ಬಿಡತ್ತೆ, ಹಾಗಾಗಿ ಅದು ಕೊಟ್ಟರೆ ಬೆಟರ್ ಅನಿಸುತ್ತೆ. ಸೊ ಇವತ್ತು ನಾನು ಕೊಡಲಿಲ್ಲ, ಈಗ ಸೆಕೆಗಾಲ ಇರೋದ್ರಿಂದ ಹಾಗೆ ಬಿಟ್ಟೆ. ಕೂದಲೆಲ್ಲ ಹಾಗೆ ಒಣಗೋಯ್ತು. ಇನ್ನು ಕೈಗೆ ಕಾಲಿಗೆ ಎಲ್ಲ ಕಣ್ಕಾಪ್ ಹಚ್ಚಿ ಅವಳಿಗೂ ಮಲಗಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಪಾಪುನು ಮಲ್ಕೊಂಡ್ಳು. ತುಂಬ ಹೊತ್ತೇನು ಮಲಗಲ್ಲ, ಸ್ವಲ್ಪ ಹೊತ್ತೇ ಮಲಗೋದು. ಒಂದು 10 ನಿಮಿಷ ಮಲ್ಕೊತಾಳೆ ಅಷ್ಟೇ. ಸ್ನಾನ ಮಾಡಿದಾಗ ಒಂದು 2 ಅವರ್ ಮಲ್ಕೊತಾಳೆ. ಅದನ್ನು ಬಿಟ್ಟರೆ ಮಲಗಲ್ಲ ಜಾಸ್ತಿ. ಈಗ ಉಯ್ಯಾಲೆಲ್ಲ ಹಾಕಿದ್ರೆ ತುಂಬ ಸೆಕೆ ಆಗುತ್ತೆ ಅದರೊಳಗೆ. ಫ್ಯಾನ್ ಹಾಕಿ ಬಿಟ್ರೂ ಅಷ್ಟೇ ಸೆಕೆ ಅನಿಸುತ್ತೆ. ಈಗ ಹಂಗೆ ಮಲಗಿಸಿದ್ರೆ ಸೊಳ್ಳೆಗಳ ಕಾಟ, ಹಾಗಾಗಿ ಬೇಗ ಎದ್ದುಬಿಡ್ತಾಳೆ. ಇನ್ನು ಬೇಸಿಗೆ ಟೈಮಲ್ಲಿ ಸರಿಯಾಗಿ ಮಲಗಲ್ಲ ಮಕ್ಕಳು. ಈಗ ಮಲಗಿಸ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಎದ್ದುಬಿಡ್ತಾಳೆ. ಅಷ್ಟರಲ್ಲಿ ನಾನು ಸ್ನಾನಕ್ಕೆ ಹೋಗಬೇಕು. ಸೊ ಇವಳಿಗೆ ಮಲಗಿಸ್ಬಿಟ್ಟು ಮಲ್ಕೊಂಡಿದ್ದಾಳೆ ಈಗ. ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆಗಳಿದ್ದಾವೆ. ಏನೇ ದುಪ್ಪಟ್ಟದಲ್ಲಿ ಏನೇ ಕಟ್ಟಿದ್ರೂ ಆಗ್ತಾಯಿಲ್ಲ, ಇಲ್ಲಾಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಈಗ ಎಲ್ಲ ಪಾಪುದು ಪೌಡ್ರರು ಎಲ್ಲ ಎತ್ತಿಟ್ಬಿಟ್ಟು ನಮ್ಮದು ಇನ್ನು ನಾನು ಸ್ನಾನ ಮಾಡಿರಲಿಲ್ಲ. ಈಗ ಪಾಪುದು ಆಯ್ತಲ್ಲ, ಈಗ ನಾನು ಹೊರಟು ಇನ್ನು ಬಟ್ಟೆ ಎಲ್ಲ ಒಣಗಾಕೋದಿತ್ತು ಮಗುದು, ನಾಳೆ ಸ್ಕೂಲಿಗೆ ಹೋಗೋದು ದೊಡ್ಡವಳ್ದು. ಅದನ್ನೆಲ್ಲ ಒಣಗಿಸಿ ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನು ಸಂಜೆ ಆಯಿತು. ಅಷ್ಟರಲ್ಲೇ ಪಾರ್ಕಿಗೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು. ಅಷ್ಟರಲ್ಲಿ ಬಟ್ಟೆ ಒಣಗಾಕ್ಬಿಡೋಣ ಅಂತ ಹೇಳಿ ಬಟ್ಟೆ ಒಣಗಾಕ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ 2 ಗಂಟೆ 2:15 ಆಗಿತ್ತು. ಅಲ್ಲಿ ಪಾರ್ಕ್ ಬಂದು ಸಂಡೇ ಅಲ್ವಾ, 5 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ ಸಂಡೇ ಟೈಮಲ್ಲಿ. ಹಾಗಾಗಿ ಬೇಗ ಒಣಗಾಕ್ಬಿಟ್ಟು ಇನ್ನು ಮಾರನೇ ದಿನ ಸ್ಕೂಲಿಗೆ ಹೋಗಬೇಕು. ಟೈಮ್ ಒಂದೊಂದು ಸಲ ಬಟ್ಟೆನೇ ಒಣಗಾಕಿರಲ್ಲ, ಆ ಥರ ಹಂಗೆ ಬಿಟ್ಬಿಟ್ಟಿರ್ತೀನಿ. ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ತೇವಾಗಿದ್ದರೆ, ಹಾಗಾಗಿ ಒಣಗಾಕ್ಬಿಟ್ಟೆ. ಇನ್ನು ಪಾರ್ಕಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬಿರಿಯಾನಿ ತಿಂದ್ಕೊಂಡು ಚಿಕನ್ ಕಬಾಬ್ ತಿಂದ್ಕೊಂಡು ಹೊರಟ್ವಿ. ಇದೇ ಪಾರ್ಕ್, ಅದು ಬೊಮ್ಮನಕಟ್ಟೆಯಲ್ಲಿರೋ ಟ್ರೀ ಪಾರ್ಕ್ ಅಂತ. ಸೊ ತುಂಬ ಜನ ಬರ್ತಾಯಿದ್ದಾರೆ. ನನಗಂತೂ ಇದು ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಇದು ಕಾಡು ಅಂದ್ಕೊಂಡಿದ್ದೆ, ಬಟ್ ಒಳಗೆ ನಮ್ಮ ಮನೆಯವ್ರು ಹೇಳಿದ ಮೇಲೇ ಗೊತ್ತಾಯಿತು ಇದು ಪಾರ್ಕು ಅಂತ. ಸೊ ಎಂಟ್ರೆನ್ಸ್ ಫೀಸು ಪರ್ಸನಿಗೆ 10 ರೂಪೀಸ್ ಇರುತ್ತೆ. ಸೊ ನಮಗೊಂದು 30 ರೂಪೀಸ್ ಇಸ್ಕೊಂಡ್ರು. ಮಕ್ಳಿಗೂ ಇರುತ್ತೆ ಟಿಕೆಟ್ ಇಲ್ಲಿ. ಸೊ ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ನೋಡೋದಕ್ಕೆ. ಜೊತೆಗೆ ಸ್ವೀಟಿನೂ ಬಂದಿದ್ಲ, ಅವಳು ಮನೇಲಿ ಇದ್ದಿದ್ದು, ಅವಳಿಗೂ ಬೇಜಾರಾಗಿತ್ತು. ಸೊ ಹಂಗಾಗಿ ಅವಳಿಗೂ ಕರ್ಕೊಂಡೋಗಿದ್ವಿ. ಇನ್ನು ನನ್ನ ಮಗಳು ಹೋಗ್ತಿದ್ದಂಗೆ ಆಟ ಆಡೋ ಜಾರಗೊಂಬೆ ಎಲ್ಲ ಇತ್ತು. ಸೊ ಹೋಗ್ಬಿಟ್ಟು ಚೆನ್ನಾಗಿ ಆಡ್ತಿದ್ಲು. ಬಟ್ ಇದರಲ್ಲಿ ಯಾವುದೇ ರೀತಿ ಡ್ಯಾಮೇಜ್ಗಳಾಗಿರೋ ಅಂಥ ಇದೇನೂ ಇಲ್ಲ ಪಾರ್ಕಲ್ಲಿ. ಸೊ ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲಿ ತುಂಬ ಜಾರಗೊಂಬೆ ಆಗಿರ್ಬೋದು ಮತ್ತು ಜೋಕಾಲಿ ಆಗಿರ್ಬೋದು ಎಲ್ಲ ಮುರಿದೋಗ್ಬಿಟ್ಟಿದ್ವಿ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನನ್ನ ಸ್ವೀಟಿನೂ ತುಂಬ ಖುಷಿಯಾಗಿ ಓಡಾಡ್ತಾ ಇದ್ದಳು. ಯಾವಾಗಲೂ ಮನೇಲೇ ಇಲ್ಲಲ್ಲ, ಈಗ ಬಿಟ್ಟಿದ್ದು ಫುಲ್ ಖುಷಿಯಾಗ್ಬಿಟ್ಟು ಅವಳು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ಲು. ಇನ್ನು ನನ್ನ ಮಗಳು ಒಂದು ತಪ್ಪಿದ್ರೆ ಒಂದು ಆಟ ಆಡೋಕ್ಕೆ ಅಂತ ಹೋಗ್ತಾಯಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆಟಗಳು ಮಕ್ಕಳಿಗೆ ಅಂತೂ. ಸಮ್ಮರ್ ಟೈಮಲ್ಲಿ ಬಂದು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದು. ನೋಡ್ತಾ ಇರ್ಬೋದು ಇಲ್ಲಿನೂ ಅಷ್ಟೇ, ಇದೆಲ್ಲ ಒಂದು ಆ್ಯಕ್ಟಿವಿಟೀಸ್ ಮಕ್ಕಳಿಗೆ. ಸೊ ಒಂಥರ ಜಂಪ್ ಮಾಡ್ಕೊಂಡು ಹೋಗೋದು ಆ ಥರ. ನನಗೂ ಆಡಬೇಕು ಅನ್ನಿಸ್ತಿತ್ತು ಅಂತ ಹೇಳಿ ನಾನು ಒಂದು ಆಟ ಆಡೋಣ ಅಂತೇಳಿ ಆಡ್ತಿದ್ದೆ. ಬಟ್ ಇಲ್ಲಿ ದೊಡ್ಡವ್ರಿಗೆಲ್ಲ ಹಲೋ ಇಲ್ಲ, ಸಣ್ಣ ಮಕ್ಳಿಗೆ ಮಾತ್ರನೇ. ಆದರೂ ಇದೊಂದು ಆಟ ಆಡೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು, ಆಸೆ ಆಯಿತು ಅಂತ ಆಡಿದೆ. ಇನ್ನು ಆಟಾಡ್ತಾ ನನ್ನ ಮಗಳು ಸೆಕೆ ಆಗ್ತಿತ್ತು ಅಂತ ಹೇಳಿ ಸ್ಪ್ರಿಂಕ್ಲರ್ ಇತ್ತು, ಅಲ್ಲೋಗ್ಬಿಟ್ಟು ಆಟಾಡಿಕೊಂಡು ನೀರಲ್ಲಿ ಇನ್ನು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೊರಟ್ವಿ. ಇನ್ನೂ ರಾತ್ರಿ ಊಟಕ್ಕೆ ಅಂತ ಹೇಳಿ ನೆಂಚ್ಕೊಳ್ಳೋಕ್ಕೆ ಗುಂಡ್ಕಾಯಿ ಲಿವರ್ ತಂದಿದ್ರು, ಫ್ರೈ ಮಾಡಿಕೊಡು ಅಂತ. ಗುಂಡ್ಕಾಯಿನ ಸುಡು ಅಂತ ಹೇಳಿದರು, ಸುಟ್ಟಿ ಚಾಕ್ನ ಥರ ಮಾಡಿಕೊಡು ಅಂತ ಹೇಳಿ. ನನಗೆ ಅದು ಯಾವತ್ತೂ ಟ್ರೈ ಮಾಡಿಲ್ಲ, ಹಾಗಾಗಿ ಇವಾಗ ಅದನ್ನು ಗುಂಡ್ಕಾಯಿ ಮಾತ್ರ ಸಪ್ರೇಟಾಗಿ ತೆಗೆದು ಅದನ್ನು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ಒಂದು 1/4 ಗಂಟೆ ಅಂದರೂ ಬೇಯುತ್ತೆ, ಇಲ್ಲಾಂದರೆ ಅದು ಹಾಗೆ ಸುಟ್ಟರೆ ಬರೋದಿಲ್ಲ, ಅದು ಚೆನ್ನಾಗಿ ಗಟ್ಟಿಯಾಗೇ ಇರುತ್ತೆ, ಬೆಂದಿರಲ್ಲ. ಹಾಗಾಗಿ ಬೇಯಕ್ಕೆ ಇಟ್ಕೊಂಡೆ. ಈ ಕಡೆ ಇನ್ನೊಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಟ್ಟಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಜೊತೆಗೆ ಲಿವರು ಮೆತ್ತಗಿರುತ್ತೆ, ಅದು ಬೇಕು ಅಂದರೆ ಸ್ವಲ್ಪ ಸಣ್ಣ ಮಾಡಿ ಹಾಕೋಬೋದು. ಅದು ಬೆಂದರೆ ಸ್ವಲ್ಪ ಸಣ್ಣಕ್ಕೆ ಆಗುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡೆ. ಒಂದು 2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಸೊ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಅದಾದಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದು ಎಣ್ಣೆಲೇ ಚೆನ್ನಾಗೇ ಬೇಯಬೇಕಾಗತ್ತೆ, ನೀರೇನು ಸೇರಿಸಬಾರ್ದು.
ಟೇಸ್ಟ್ ಇರಲ್ಲ. ಹಾಗಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆ ಆ ಕಡೆಯೂ ಚೆನ್ನಾಗಿ ಅದು ಬೇಯ್ತಾ ಇತ್ತು, ಗುಂಡ್ಕಾಯಿನೂ ಸಹ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಕಸೂರಿ ಮೇಥಿನ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ನೀರೇನು ಆ್ಯಡ್ ಮಾಡಿರಲ್ಲ, ಹಾಗೆಯೇ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆ ಕಡೆ ಸೈಡಲ್ಲಿ ಗುಂಡ್ಕಾಯಿನೂ ಚೆನ್ನಾಗಿ ಬೆಂದಿದೆ. ಜೊತೆಗೆ ಅದರಲ್ಲಿ ಕೊಲೆಸ್ಟ್ರಾಲ್ ಇತ್ತಲ್ಲ, ಅದು ಎಣ್ಣೆ ಬಿಟ್ಕೊಂಡಿದೆ, ಕೊಬ್ಬಿನಾಂಶದಿತ್ತು, ಅದರಲ್ಲೇ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಅದಕ್ಕೆ ಅಚ್ಕಾರದ ಪುಡಿ ಹಾಕಿ ಕಲಸಿದ್ದಾದಮೇಲೆ ಈಗ ಒಂದು ಗ್ರಿಲ್ ಥರ ಬರುತ್ತಲ್ಲ, ಸುಡೋ ಅಂಥದ್ದು, ಚಾಕಣ ಮಾಡೋ ಅಂಥದ್ದು. ಸೊ ಈಗ ಅದಕ್ಕೆ ಚಾಕಣ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಹಾಕಿ ಆಲ್ರೆಡಿ ಬೇಯಬೇಕಾದ್ರೇ ಉಪ್ಪು ಅರಶಿನ ಹಾಕಿದ್ದೆ. ಇನ್ನು ಇದು ಚೆನ್ನಾಗಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಚೆನ್ನಾಗಿ ರೋಸ್ಟ್ ಆಯಿತು. ಮತ್ತು ಹೊಗೆ ಮಾತ್ರ ಮನೆ ತುಂಬ ಹೊಗೆ ಹಾಕಿತ್ತು. ಫೈನಲಿ ಗುಂಡ್ಕಾಯಿ ಮತ್ತು ಲಿವರು ಎರಡು ಫ್ರೈ ಆಯಿತು. ಸೊ ಇದು ಇವತ್ತಿನ ವ್ಲಾಗ್ಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.